ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಬಯಸುವಳಾಗಿದ್ದೇನೆ. ನಾವು ದಾಂಪತ್ಯ ಜೀವಿತದಲ್ಲಿ ಆಗುವಂತಹ ಅಪನಂಬಿಕೆಗಳ ಕುರಿತಾಗಿ ನಾವು ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಅಂದ್ರೆ ದಂಪತಿಗಳ ಮಧ್ಯದಲ್ಲಿ, ಕುಟುಂಬದಲ್ಲಿ ಅಪನಂಬಿಕೆಗಳು ಹುಟ್ಟಿದಾಗ ಯಾವ ರೀತಿಯಾದಂಥ ಒಂದು ಕಾರ್ಯಗಳು ನಡೆಯುತ್ತದೆ, ಅದು ಆ ಒಂದು ದಾಂಪತ್ಯ ಜೀವಿತದಲ್ಲಿ ಬಿರುಕು ಬಿಡ್ಲಿಕ್ಕೆ, ದ್ರೋಹಗಳು ನಡಿಲಿಕ್ಕೆ ಕಾರಣಗಳು ಏನೇನು? ಮೊದಲನೇ ಭಾಗದಲ್ಲಿ ನಾವು ನಮ್ಮನ್ನು ನಾವು ತಿಳಿದುಕೊಳ್ಬೇಕು, ಒಬ್ಬರಿಗೊಬ್ರು ನಾವು ತಿಳಿದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ನಾವು ಕೇಳ್ಕೊಂಡ್ವಿ. ಮತ್ತೆ ಎರಡನೇ ಭಾಗದಲ್ಲಿ ನಾವು ಪ್ರೀತಿ ಅನ್ಯೋನ್ಯತೆಯಲ್ಲಿ ಇರುವಾಗ ಈ ರೀತಿಯಾದಂತಹ ದ್ರೋಹಗಳು ನಡಿಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ವಿಚಾರವನ್ನ ನಾವು ಕೇಳ್ಕೊಂಡ್ವಿ. ಈ ಕಾರ್ಯಕ್ರಮ ನಿಮಗೆ ಉಪಯೋಗ ಆಗ್ತಾ ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಮೂರನೇ ಭಾಗದ ಮೂರನೆಯ ಪ್ರಶ್ನೆಗೆ ನಾವು ಬಂದಿದ್ದೇವೆ. ಮತ್ತೆ ಈ ಒಂದು ಮೂರನೇ ಪ್ರಶ್ನೆಗೆ ಮತ್ತೆ ನಮಗೆ ಉತ್ತರವನ್ನ ನೀಡಲಿಕ್ಕಿದ್ದಾರೆ ರೆವರೆಂಡ್ ಜಿನ್ಸ್ ಕೋಶಿ ಅವರು. ಮೂರನೇ ಪ್ರಶ್ನೆ ಅಯ್ಯ ನಿಮಗೆ. ಈಗ ದಂಪತಿಗಳು ಅಂದ್ರೆ ಒಂದು ಹುಡುಗ ಹುಡುಗಿ ದಾಂಪತ್ಯ ಜೀವಿತದಲ್ಲಿದ್ದಾರೆ, ಆದ್ರೆ ಅವರಿಗೆ ಅವರದೇ ಆದಂತಹ ಒಂದು ಲೋಕದಲ್ಲಿ ಜೀವಿಸ್ತಾ ಇರುವಂತದನ್ನ ನಾವು ನೋಡ್ತೇವೆ. ಗಂಡನಿಗೆ ಬೇರೆ ರೀತಿಯಾದಂತಹ ಒಂದು ಸಂಬಂಧ, ಹೊರ ಸಂಬಂಧ ಹೆಂಡತಿಗೂ ಕೂಡ ಇರಬಹುದು. ಅಥವಾ ಈಗ ಒಬ್ರಿಗೆ ಇದ್ದು, ಈಗ ಗಂಡ ಆ ರೀತಿಯಾದಂಥ ಒಂದು ಸಂಬಂಧದಲ್ಲಿದ್ದು ಹೆಂಡತಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸಮಯ, ಅಥವಾ ಹೆಂಡತಿ ಆ ಒಂದು ಸಂಬಂಧದಲ್ಲಿದ್ದು ಗಂಡನಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸಮಯ, ಈ ರೀತಿಯಾದಂಥ ಒಂದು ಪರಿಣಾಮ ಅಂದ್ರೆ ದ್ರೋಹ ಅಥವಾ ಮೋಸ ನಡೀತಾ ಇರುವಾಗ ಈ ಪರಿಣಾಮಗಳಿಂದ ಯಾವ ರೀತಿಯಲ್ಲಿ ಆ ದಂಪತಿಗಳು ಹೊರ ಬರಲಿಕ್ಕೆ ಸಾಧ್ಯತೆ ಇದೆ, ಪರಿಣಾಮಗಳು ಏನೇನು ಬೀರ್ತವೆ ಅಂತ ಹೇಳಿ ಕೂಡ ನೀವು ಹೇಳ್ಬೋದು. ಅದ್ರ ಜೊತೆಗೆ ದೊಡ್ಡ ಸವಾಲುಗಳು ಯಾವ ರೀತಿಯಲ್ಲಿ ಬರ್ತದೆ ದಾಂಪತ್ಯ ಜೀವಿತದಲ್ಲಿ ಈ ರೀತಿಯಾದಂತ ಸಂಬಂಧಗಳು ಇರುವಾಗ? ಒಳ್ಳೆಯ ಪ್ರಶ್ನೆ. ಕಾರಣ ಇದೀಗ ನಾವು ನೇರವಾಗಿ ನೋಡ್ತಾ ಇದ್ದೇವೆ ಈ ಒಂದು ವಿಷಯ. ಕಾರಣ ವೈವಾಹಿಕ ಜೀವನದಲ್ಲಿ ಹೋಗ್ತಾ ಇದ್ರು ಬೇರೆ ರಿಲೇಷನ್ಸ್, ಅದು ಮಾತ್ರ ಅಲ್ಲ, ಆ ರಿಲೇಷನ್ಸ್ ಅಲ್ಲಿಯೂ ನೋವಿರ್ತದೆ. ನಿಜವಾಗಿರುವಂತಹ ಕುಟುಂಬ ಜೀವನದಲ್ಲಿ ನೋವನ್ನು ಅನುಭವಿಸುವಂತಹ, ಶೋಷಣೆಗೆ ಒಳಪಡುವಂತಹ ಜನರು ನೋಡ್ತೇವೆ. ಸದ್ಗುರು ಈ ರೀತಿ ಹೇಳ್ತಾರೆ, ನಾವು ಒಂದು ಹುಡುಗ ಅಥವಾ ಹುಡುಗಿ ಒಬ್ರನ್ನು ನಾನು ಯಾವಾಗ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿಕೊಂಡಿರುವುದಲ್ಲ ಪ್ರೀತಿ. ಎಕ್ಸಾಂಪಲ್, ಈಗ ನಾನು ಮಾಡುವಂತಹ ಕಾರ್ಯಗಳನ್ನು ಅಥವಾ ನನ್ನ ಹೆಂಡತಿ ಮಾಡುವಂತಹ ಕಾರ್ಯಗಳನ್ನು ನಾನು ನಿಜವಾಗಿ ಅವರನ್ನು ಪ್ರೀತಿಸ್ತಾ ಇದ್ರೆ ಅವ್ರು ಏನ್ ಮಾಡಿದ್ರು ಪಾಸಿಟಿವ್ ಆಗಿ ಮಾಡುವಂತಹ ಎಲ್ಲಾ ಕಾರ್ಯಗಳನ್ನು ನಾನು ಅವರನ್ನು ಪ್ರೋತ್ಸಾಹಿಸ್ತೇನೆ. ಕರೆಕ್ಟ್, ಅದು ನಿಜವಾಗಿ ಪ್ರೀತಿ. ಹೌದು. ಆದ್ರೆ ಇವತ್ತು ಅದು ಸಂಭವಿಸ್ತಾ ಇಲ್ಲ. ನಾವು ಒಬ್ಬರ ಮೇಲೆ ಯಾವಾಗ್ಲೂ ಅಪನಂಬಿಕಸ್ಥರಾಗಿರ್ತೇವೆ. ಅವ್ರು ಮತ್ತೊಬ್ರು ಮಾಡುದು ನಮ್ಗೆ ಇಷ್ಟ ಅಲ್ಲ, ಇಲ್ಲದ್ರೆ ನಾವು ಮಾಡುದು ಅವ್ರಿಗೆ ಇಷ್ಟ ಅಲ್ಲ. ಕಾರಣ ನಮ್ಮಲ್ಲಿರುವಂತಹ ಪ್ರೀತಿ ಕಡಿಮೆ ಆಗ್ತಾ ಇದೆ. ಪ್ರಶ್ನೆ ಎಂಬುದಾಗಿ ಹೇಳಿದ್ರೆ ವಂಚನೆ ಅಥವಾ ಮೋಸ ಈಗ ಹೆಚ್ಚುತ್ತಾ ಇದೆ. ಒಂದು ಎಕ್ಸಾಂಪಲ್ ನಾನು ನಿಮಗೆ ಪ್ರೇಕ್ಷಕರಿಗೆ ಹೇಳ್ತೇನೆ. ಇಂದಿನ ಕಾಲದಲ್ಲಿ ಎಲ್ಲ ಒಂದು ಈ ವರ್ಲ್ಡ್ ಅಲ್ಲಿ ಇದ್ದಾರೆ, ಅಂದ್ರೆ ಎಲೆಕ್ಟ್ರಾನಿಕ್ ವರ್ಲ್ಡ್ ಅಲ್ಲಿ ಇದ್ದಾರೆ. ಅಂದ್ರೆ ಎಲ್ಲರೂ ಫೋನಲ್ಲೇ ಹೆಚ್ಚು ಸಮಯ ಇರ್ತಾರೆ. ಮೊದಲ ರಾತ್ರಿಯಲ್ಲಿ ಅವರು ನಿದ್ದೆಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಹುಡುಗ ತನ್ನ ಬೇರೆ ಸಂಬಂಧದ ಜೊತೆಗೆ ಮಾತನಾಡುದು, ಹುಡುಗಿ ಬೇರೆ ಸಂಬಂಧದ ಜೊತೆಗೆ ಮಾತನಾಡುದು, ಅಲ್ಲೇ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗುತ್ತದೆ, ಅಲ್ಲೇ ಅವರ ಮೇಲೆ ಒಂದು ಬಿರುಕು ಸ್ಟಾರ್ಟ್ ಆಗುತ್ತೆ. ಅದ ಕಾರಣ ನಾನು ಆ ಮೊದಲ ಭಾಗದಲ್ಲಿ ಹೇಳಿದ್ದೇನೆ, ವಿವಾಹ ಆದ ನಂತರ ಪಾಸ್ಟ್ ಹಳೆಯದನ್ನೆಲ್ಲ ಬಿಟ್ಬಿಡ್ಬೇಕು, ಮತ್ತೆ ಅದನ್ನ ಇಟ್ಕೊಂಡು ಹೋಗ್ಬಾರ್ದು. ಮೇಡಮ್ ಕೇಳಿದ ರೀತಿಯಲ್ಲಿ ಕೆಲವು ಸಂಬಂಧಗಳು ಹುಡುಗಿಗೆ ಅಥವಾ ಹುಡುಗನಿಗೆ ಗೊತ್ತಾಗದೇ ಇರ್ಬೋದು, ಕೆಲವು ಗೊತ್ತಾಗ್ತದೆ. ಆಗ ಏನುಂಟಾಗ್ತದೆ, ಅವರ ಮೇಲೆ ಇರುವಂತಹ ಎಲ್ಲಾ ನಂಬಿಕೆ ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಯಾವುದು ಅವರು ಶೇರ್ ಮಾಡಲ್ಲ. ಅವರ ದುಃಖ ಇರ್ಬೋದು, ಅವರ ನೋವಿರ್ಬೋದು, ಏನು ಅವರು ಹಂಚಿಕೊಳ್ಳಲ್ಲ. ಆಗಿರುವಂತಹ ಒಂದು ಅನುಭವ. ಕೆಲವರು ಇದ್ದಾರೆ, ಈ ನಾವು ಸಮೂಹದಲ್ಲಿ ಜೀವಿಸುವ ಕಾರಣ ಇನ್ನು ವಿವಾಹ ವಿಚ್ಛೇದನೆ ಮಾಡಿದ್ರೆ ಜನರು ಏನ್ ನೋಡ್ಕೊಳ್ತಾರೆ, ಸುಮ್ಮನೆ ಸಹಿಸಿಕೊಂಡು ಹೋಗೋಣ ನಿಲ್ಸಿಕೊಂಡು ಕೊಂಡೋಗೋರು ಇರ್ತಾರೆ. ಕುಟುಂಬಗಳು ತುಂಬಾ ಇದೆ, ತುಂಬಾ ಹೆಚ್ಚಾಗ್ತಾ ಇದೆ. ಈಗ ಪಾರ್ಟೀಸ್ಗೆ ಅಥವಾ ಏನಾದ್ರು ಪ್ರೋಗ್ರಾಮ್ಸ್ಗೆಲ್ಲ ಹೋಗುವಾಗ ಈ ಗಂಡ ಹೆಂಡತಿ ಒಟ್ಟಾಗಿ ಹೋಗ್ತಾರೆ, ಆದ್ರೆ ಮನೆಯಲ್ಲಿ ಕೆಲವೊಮ್ಮೆ ಅವ್ರು ಮಾತಾಡೋದೇ ಇಲ್ಲ. ಹೊರಗಡೆ ಮುಂದೆ ಫೋಟೋ ತೆಗೆಯುವಾಗ ಎಲ್ಲ ಕ್ಯಾಮರಾ ಮುಂದೆ ಚೆನ್ನಾಗಿ ನಗಳ್ತಾರೆ,
ಆದ್ರೆ ಮನೆಯಲ್ಲಿ ಹೋದ್ರೆ ಅವರು ಒಟ್ಟಾಗಿ ಮಾತಾಡೋದೇ ಇಲ್ಲ. ಆ ರೀತಿಯ ಅನುಭವದಲ್ಲಿ ಕೆಲವೊಮ್ಮೆ ಹೋಗೋರು ಇರ್ತಾರೆ. ಅದೆಲ್ಲ ಏನ್ ಕಾರಣ? ಪರಸ್ಪರ ಗಂಡ ಹೆಂಡತಿ ಮೇಲೆಯೂ ಹೆಂಡತಿ ಗಂಡನ ಮೇಲೆ ಇರುವಂತಹ ಅಪನಂಬಿಕೆ ಆಗಿದೆ. ಬೈಬಲಲ್ಲಿ ಈ ರೀತಿ ವಿವರಿಸಲಾಗಿದೆ, ಗಂಡನು ತನ್ನ ತಂದೆ ತಾಯಿಯವರನ್ನು ಬಿಟ್ಟು ಹೆಂಡತಿಯನ್ನು ಸೇರ್ಕೊಳ್ಳುವನು ಎಂಬುದಾಗಿ. ಹೌದು. ನಾನದು ಮದುವೆ ನಂತರ ನನಗೆ ಅದರ ಅರ್ಥ ಅಷ್ಟು ಗೊತ್ತಾದ್ದು. ಕಾರಣ ಎರಡು ಶರೀರ ಒಂದು ಮನಸ್ಸಾಗುವಂತಹ ಒಂದು ಅನುಭವ, ಹೌದು. ಅವರ ಸುಖ ದುಃಖ ಎಲ್ಲ ಒಂದಾಗುವಂತಹ ಒಂದು ಅನುಭವ. ಮತ್ತೆ ನಮಗೆ ಬೇರೆ ಪ್ರಪಂಚ ಇಲ್ಲ. ತಂದೆ ತಾಯಿಯವರು ಇದ್ರು, ಇಂಪಾರ್ಟೆಂಟ್ ಗಂಡ ಹೆಂಡತಿಗೆ ಅವರ ಜೀವನದಲ್ಲಿ. ಇದು ಆಗ್ತಾ ಇಲ್ಲ ಈಗ ಸಮೂಹದಲ್ಲಿ. ಗಂಡ ಹೆಂಡತಿಯನ್ನು ಅರಿತುಕೊಳ್ತಾ ಇಲ್ಲ, ಅವರು ಪರಸ್ಪರ ಅಂಗೀಕರಿಸ್ತಾ ಇಲ್ಲ. ಅಪನಂಬಿಕೆಯಲ್ಲಿ ಒಬ್ಬರನ್ನೊಬ್ರು ಮೋಸ ಮಾಡಿಕೊಂಡು ಹೋಗೋದು, ನಿಜ ಹೇಳಿದ್ರೆ ಮೋಸ ಮಾಡುವಂತ. ದಯವಿಟ್ಟು ಪ್ರೇಕ್ಷಕರೇ, ಆ ರೀತಿ ನೀವು ಮಾಡಬಾರ್ದು. ಕೆಲವೊಮ್ಮೆ ನನ್ನ ಕೇಳುವವರು ಆ ರೀತಿ ನೋವಲ್ಲಿ ಹೋಗೋರು ಇರ್ತಾರೆ. ನನಗೆ ಗೊತ್ತಿದೆ, ಹಲವು ಜನರು ಹೇಳ್ತಾರೆ, ಈತನನ್ನು ಈ ಜೊತೆಗೆ ನನಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ಹಲವು ದುಶ್ಚಟಗಳು ಇರ್ತದೆ ಇದರಲ್ಲಿ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಮಾತ್ರ ಅಲ್ಲ ಇದರಲ್ಲಿ ಇರೋದು. ಕೆಲವೊಮ್ಮೆ ಮದ್ಯಪಾನ ಇರ್ಬೋದು, ಅಥವಾ ಬೀಡಿ ಸಿಗರೇಟ್ಗಳನ್ನು ಸೇಯೋದಿರ್ಬೋದು, ಈಗ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಿರ್ಬೋದು, ಡ್ರಗ್ಸ್ ಅನ್ನು ಉಪಯೋಗಿಸೋದಿರ್ಬೋದು. ಕೆಲವರಿಗೆ ಇದು ಇಷ್ಟ, ಹಿಂದಿನ ಕಾಲದಲ್ಲಿ ಗಂಡನಿಗೂ ಹೆಂಡತಿಗೂ ಇಷ್ಟ, ಕೆಲವರಿಗೆಲ್ಲ ಒಟ್ಟಾಗಿ ಟೇಬಲ್ ಅಲ್ಲಿ ಶೇರ್ ಮಾಡುವವರು ಇರ್ತಾರೆ. ಆದ್ರೆ ಇದು ಒಂದು ಮಿತಿ ಬಿಟ್ರೆ ಅವರ ವ್ಯಕ್ತಿತ್ವಕ್ಕೆ ಅದು ಹಾನಿ ಆಗುತ್ತೆ. ಮತ್ತೆ ಅವರು ಏನ್ ಮಾಡ್ತಾ ಇದ್ದಾರ, ಏನು ವರ್ತಿಸ್ತಾ ಇದ್ದಾರ ಅವ್ರಿಗೆ ಗೊತ್ತಾಗದೆ ಇರುವಂತಹ ಒಂದು ಅನುಭವ ಉಂಟಾಗ್ತದೆ. ಹೆಂಡತಿಯನ್ ಕಂಡ್ರೆ ಹೆಂಡತಿ ಅಂತ ಗೊತ್ತಾಗಲ್ಲ, ಅಮ್ಮನ್ ಕಂಡ್ರೆ ಅಮ್ಮ ಅಂತ ಗೊತ್ತಾಗಲ್ಲ, ಮಗಳನ್ ಕಂಡ್ರೆ ಮಗಳಂತ ಗೊತ್ತಾಗಲ್ಲ, ತಿರುಗಿಯೂ ಅದು ಸಂಭವಿಸ್ತದೆ. ನಾನು ಕಳೆದ ದಿನ ಒಂದು ಅನುಭವ ಕೇಳಿದೆ. ಅಂದ್ರೆ ಒಂದು ಹೆಂಡತಿ ತನಗೆ ಒಳ್ಳೆಯೊಂದು ಗಂಡ ಇದ್ದಾನೆ, ಒಳ್ಳೆಯೊಂದು ಮಗು ಇದ್ದಾನೆ. ಆದ್ರೆ ತಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಬೇರೆ ಒಬ್ಬ ವ್ಯಕ್ತಿ ಹತ್ರ ಅವನು ರಿಲೇಷನ್ಗೆ ಸಂಬಂಧದಲ್ಲಿ ಹೋಗ್ತಾನೆ. ಏನುಂಟಾಯ್ತು ಎಂಬುದಾಗಿ ಹೇಳಿದ್ರೆ, ಆಗ ಈ ಇರುವಂತಹ ಗಂಡನಿಗೂ ಮಗನಿಗೂ ಏನೇ ಹೇಳಿದ್ರು, ನೀನು ಬೇಡ ನನಗೆ, ಒಂದೊಂದು ಅವಳಿಗೆ ಮಾಡುವುದೆಲ್ಲ ತಪ್ಪಾಗಿ ತಿಳಿದು ಬಂದಿತ್ತು. ಅವನು ಆ ಎರಡನೇ ಗಂಡನ ಜೊತೆಗೆ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿ ಮುಂದೆ ಹೋಗುವಂತಹ ಒಂದು ಅನುಭವ. ಸ್ವಲ್ಪ ದಿನಗಳ ನಂತರ ಆ ಎರಡನೇ ವಿವಾಹ ಆದವನು ಅವಳನ್ನು ಬಿಟ್ಟು ಬಿಟ್ರು. ನೋಡಿ, ಆಗ ಮೊದಲ ಗಂಡನ ಹತ್ರ ಮತ್ತೆ ಹೆಂಡತಿ ಹತ್ರ ಹೋಗ್ಲಿಕ್ಕೆ ಅವಳಿಗೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಒಂದು ಹೆಣ್ಣಿಗೆ ಸಂಬಂಧಿಸಿದಂತಹ ಒಂದು ಅನುಭವ. ಸಾಧಾರಣವಾಗಿ ಹೆಣ್ಣು ಮನೆಯಲ್ಲಿ ಇದು ಮದುವೆ ನಂತರ ಅಥವಾ ಮಕ್ಕಳಾಗುವಂತಹ ಸಮಯದಲ್ಲಿ ಹೆಣ್ಣಿನ ಮನೆಗೆ ಬಿಟ್ಬಿಡ್ತಾರೆ. ಆಗ ಉಂಟಾಗುವಂತಹ ಅನುಭವಗಳು ಕೆಲವೊಮ್ಮೆ ಅದು ಗಂಡನಿಂದ ಕೆಲವೊಮ್ಮೆ ದೂರ ಹೋಗುವಂತಹ ಒಂದು ಅನುಭವ ಉಂಟಾಗ್ತದೆ. ಗಂಡ ಕೆಲವೊಮ್ಮೆ ಬೇರೆ ರಿಲೇಷನ್ ಜೊತೆಗೆ ಹೋಗುವಂತಹ ಒಂದು ಅನುಭವ. ಇದು ಈ ಹೆಣ್ಣಿಗೆ ಗೊತ್ತಾದರೆ ಅವಳಿಗೆ ಉಂಟಾಗುವಂತಹ ಒಂದು ಅನುಭವ. ಕೆಲವು ಕಡೆಗಳಲ್ಲಿ ಗರ್ಭಸ್ಥ ಶಿಶು ಉಂಟಾಗಿದ್ರು ಆ ಮಗುವನ್ನು ಡೆಲಿವರಿಯ ಸಮಯದಲ್ಲಿ ಬಂದು ನೋಡದೇ ಇರುವಂತಹ ಗಂಡಂದಿರಿದ್ದಾರೆ. ಆಗ ಆ ಹೆಣ್ಣಿನ ಒಳಗೆ ಉಂಟಾಗುವಂತಹ ನೋವುಗಳು ತುಂಬಾ ಆಗಿರ್ತದೆ. ಆ ರೀತಿಯಾಗಿ ದೂರ ಹೋಗುವಂತಹ ಅನುಭವಗಳು ಇರ್ತದೆ. ಕೆಲವರು ಹೇಳ್ತಾರೆ, ಇದು ನನ್ನ ಮಗ ಅಲ್ಲ ಅಂತ ಹೇಳುವವರು ಇದ್ದಾರೆ. ಕೆಲವರು ಆ ರೀತಿ ಆಗಿರುವಂತಹ ಒಂದು ಅನುಭವ. ಕೆಲವು ನಿಜವಾಗಿ ಅವರದೇ ಮಗ ಆಗಿರ್ತದೆ, ಆದ್ರೆ ಅವನಿಗೆ ಅಥವಾ ಅವನ ಜೀವನ ಅನುಭವದಲ್ಲಿ ಬೇರೆ ಒಂದು ರಿಲೇಶನ್ಶಿಪ್ ಬರುವಾಗ ಅದನ್ನು ಬಿಟ್ಟು ಬಿಡ್ತಾರೆ. ಆ ರೀತಿ ಆಗಿರುವಂತಹ ಒಂದು ಅನುಭವ ಇದೆ. ಅದು ಈಗ ಸಮೂಹದಲ್ಲಿ ಹೆಚ್ಚಾಗ್ತಾ ಇದೆ. ಅದ ಕಾರಣ ದಯವಿಟ್ಟು ನೀವು ಆ ರೀತಿಯ ಒಂದು ಸಂಬಂಧದಲ್ಲಿ ಮುಂದೆ ಹೋಗಬಾರದು. ಕಾರಣ 4ನೇ ಪ್ರಶ್ನೆಯಲ್ಲಿ ಇದೆ, ಒಂದಾದ್ರೆ ಎಸ್, ಇಲ್ಲದ್ರೆ ನೋ. ಒಂದಾದ್ರೆ ಆ ರೀತಿ ಮುಂದೆ ಹೋಗ್ಬೇಕು. ಬೈಬಲಲ್ಲಿ ಮತ್ತೊಂದು ವಾಕ್ಯ ಇದೆ, ಎರಡು ಯಜಮಾನನನ್ನು ಒಂದು ದಾಸನಿಗೆ ಸೇವಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನಾನು ಮಂಗಳೂರಲ್ಲಿ ಇಚನಂಪಾಡಿ ಒಂದು ಹಳ್ಳಿಯ ಸ್ಥಳ. ನಾನು ಕಾಲೇಜಿಗೆ ಹೋಗುವಂತಹ ಸಮಯದಲ್ಲಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೆ. ಆಗ ಬ್ರಿಡ್ಜ್ ಏನಾಗಿಲ್ಲ. ಆಗ ಇದು ಬೈಬಲಲ್ಲಿ ಹೇಳದಂತಹ ಒಂದು ಮಾತು ನನಗೆ ಆಗ ನೆನಪಾದ್ದು, ಎರಡು ಕಾಲನ್ನು ದೋಣಿಯಲ್ಲಿ ಆಗುದಿಲ್ಲ, ಒಂದೇ ದೋಣಿಯಲ್ಲಿ ಇಡ್ಬೇಕು. ಕಾರಣ ದೋಣಿ ನೀರಲ್ಲಿ ಹೋಗುವಾಗ ಬಿದ್ದು ಹೋಗುವಂತಹ ಒಂದು ಅನುಭವ. ಕುಟುಂಬ ಜೀವನದಲ್ಲಿ ಅದೇ ರೀತಿಯಾಗಿ ಪ್ರಯಾರಿಟಿ ಒಬ್ಬರಿಗೆ ಇರಬೇಕು. ಆ ರೀತಿ ವಂಚನೆಯ ಅನುಭವದಲ್ಲಿ ಮುಂದೆ ಹೋಗಬಾರ್ದು. ಆ ರೀತಿ ಉಂಟಾಗುವಾಗ ಪರಸ್ಪರ ಹಂಚಿಕೊಳ್ಳುವುದು, ಅವರಲ್ಲಿರುವಂತಹ ವಿಶ್ವಾಸ, ಕಮ್ಯುನಿಕೇಶನ್, ವಿನಿಮಯ ಕಡಿಮೆ ಆಗುತ್ತೆ. ಯಾವ ವಿನಿಮಯ ಉಂಟಾಗುವುದಿಲ್ಲ. ಸುಮ್ನೆ ಮತ್ತೊಬ್ಬರ ಮುಂದೆ ತೋರಿಸಿಕೊಳ್ಳಿಕ್ಕಷ್ಟೇ ಅವರು ದಾಂಪತ್ಯ ಜೀವನ ನಡೆಸಿಕೊಳ್ತಾರೆ. ಒಳಗಿಂದ ಕಹಿಯ ಅನುಭವದಲ್ಲಿ ಇರ್ತಾರೆ. ಅದ ಕಾರಣ ಪರಸ್ಪರ ತಿಳಿದುಕೊಂಡು ಅಂಗೀಕರಿಸಿ ಅವರನ್ನು ದೂರ ಮಾಡದೆ ನಾವು ಒಂದೇ ಎಂಬುದಾಗಿರುವಂತಹ ಒಂದು ಅನುಭವ ಇರಬೇಕು. ವಂಚನೆ
ಇರಬಾರದು. ಇರಬಾರ್ದು. ಅದು ಎಲ್ಲ ಕಾರ್ಯಗಳಲ್ಲಿ, Correct. ಅವರ ದೈಹಿಕವಾಗಿರುವಂತಹ ಅನುಭವಗಳಲ್ಲಿಯೂ, ಮಾನಸಿಕವಾಗಿರುವಂತಹ ಒಂದು ಅನುಭವದಲ್ಲಿಯೂ, ಅದೇ ರೀತಿಯಾಗಿ ಅವರ ಭಾವನಾತ್ಮಕವಾಗಿರುವಂತಹ ಕಾರ್ಯಗಳಲ್ಲಿಯೂ ವಂಚನೆ ಮಾಡಬಾರ್ದು. ಇರಬಾರ್ದು. ಒಟ್ಟಾಗಿ ಮುಂದೆ ಹೋಗುವಂತೆ, ಓಕೆ. ಒಳ್ಳೆ ಒಂದು ದಾಂಪತ್ಯ ಜೀವನ ನಡೆಸುವಂತೆ ಸಾಧ್ಯ ಆಗ್ಬೇಕು. ಓಕೆ. ವೀಕ್ಷಕರೇ, ನಾವು ಈ 3ನೇ ಭಾಗದ 3ನೇ ಪ್ರಶ್ನೆಗೆ ನಾವು ಉತ್ತರವನ್ನ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಿ. ಗಂಡ ಹೆಂಡತಿಯ ಮಧ್ಯದಲ್ಲಿ ಅವರಿಗೆ ಇರುವಂತಹ ಇನ್ನೊಂದು ಸಂಬಂಧಗಳು ಇದ್ದಾಗ ಕುಟುಂಬದಲ್ಲಿ ಆಗುವಂತಹ ಒಂದು ಪರಿಣಾಮಗಳು ಏನು ಅಂತ ಹೇಳಿ ಈಗಾಗಲೇ ನೀವು ಕೇಳಿಸ್ಕೊಂಡ್ರಿ. ಹಾಗಾಗಿ ವೀಕ್ಷಕರೇ, ಈ ರೀತಿಯಾದಂಥ ಒಂದು ಸಂಬಂಧಗಳು ನಿಮ್ಮಲ್ಲಿ ಇರುವುದಾದರೆ ದಯವಿಟ್ಟು ಅದರಿಂದ ಹೊರಬನ್ನಿ. ಏಕೆಂದರೆ ದಾಂಪತ್ಯ ಜೀವಿತ ಅದು ದೇವರು ಕೂಡಿಸಿದ್ದಾನೆ. ದೇವರು ನಮಗೆ ಕೊಟ್ಟಿರುವಂತಹ ಒಂದು ಸಂಬಂಧಗಳನ್ನು ಉತ್ತಮವಾದ ರೀತಿಯಲ್ಲಿ ನಾವು ಅದನ್ನು ರಕ್ಷಿಸಿಕೊಂಡು ಅದನ್ನು ಕಾಪಾಡಿಕೊಂಡು ಮುಂದೆ ಹೋಗೋದಾದರೆ ಖಂಡಿತವಾಗಿಯೂ ಆಶೀರ್ವಾದದ ಕುಟುಂಬವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ 3ನೇ ಭಾಗದ 3ನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೀಡಿದ್ದೇವೆ. 4ನೇ ಭಾಗವನ್ನು ಮತ್ತೆ ನಾವು ಕೇಳಿಸ್ಕೊಳ್ಳಿಕ್ಕಿದ್ದೇವೆ. ಅಲ್ಲಿವರೆಗೂ ನಮಸ್ಕಾರ.